सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ. ಸೆಜಿಟೇರಿಯಸ್ ಧನಸ್ಸು ರಾಶಿಯವರ ನವೆಂಬರ್ ತಿಂಗಳು ಹೇಗಿದೆ ಅಂತ ನೋಡೋಣ. ವೆರಿ ಇಂಪಾರ್ಟೆಂಟ್. ನವೆಂಬರ್ 11/11 ಪೋರ್ಟಲ್ ನೋಡ್ಕೊಳ್ಳಿ. ಓಕೆ, ಏನು ಬದಲಾವಣೆ ಬರುತ್ತೆ ಅಂತ ಮಾಡ್ತೀನಿ ವಿಡಿಯೋ ಮೇಲೆ. ಸೊ ಧನಸ್ಸು ರಾಶಿಯವರು ನಿಮ್ಮ ಗುರಿ ಗಮನ ಬೇರೆ ಕಡೆನೆ ಇರುತ್ತೆ ಈ ತಿಂಗಳು ಅನ್ನುವಂಥದ್ದು ಇದೆ. ಈ ತಿಂಗಳು ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಆ ಯಶಸ್ಸು ನಿಮ್ಮನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಒಳ್ಳೆಯ ಬದಲಾವಣೆಗೆ ನಿಮ್ಮನ್ನ ನೀವು ತಯಾರು ಮಾಡಿ ಇಡೀ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಸೆಜಿಟೇರಿಯಸ್ ಅವರು ಅನ್ನುವಂಥದ್ದು ಇದೆ. ಸೊ ಹೊಡೆಯೋದಾದ್ರೆ ಆನೆನೇ ಹೊಡಿಬೇಕು ಅನ್ನುವಂಥ ರೀತಿಯಲ್ಲಿ ನೀವು ದೊಡ್ಡ ಮಟ್ಟದ ಗೋಲ್ ಇಟ್ಕೊಂಡು ಏನೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗುವಂತ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದೀರಾ. ಅದರಲ್ಲಿ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ರಿಲೇಶನ್ಶಿಪ್ ಗ್ರೋತ್ ಆಗುತ್ತೆ. ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ಯಶಸ್ಸು ಸಿಗತ್ತೆ. ಒಂದು ಯಶಸ್ಸಿನ ನಾಗಲೋಟದಲ್ಲಿ ನೀವು ಇರ್ತೀರಾ. ಒಂದು ಯಶಸ್ಸಿನ ಓಟದಲ್ಲಿ ಯಶಸ್ವಿಯಾಗಿ ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದ್ರೊಳಗೆ ಸೋಲನ್ನ ಒಪ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಒಂದು ಎನರ್ಜೆಟಿಕ್ ಪರ್ಸೆಂಟ್ ರೀಸೆಂಟ್ ಆಗಿ ಕೆರಿಯರ್ ಅಲ್ಲಿ ಸಕ್ಸಸ್ ನ ನೋಡಿರುವಂತ ವ್ಯಕ್ತಿ, ಒಬ್ಬ ವೆಲ್ತಿ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಜೊತೆಗೆ ನೀವು ಕೂಡ ಕೆರಿಯರ್ ಅಲ್ಲಿ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಈ ತಿಂಗಳು ಪೂರ್ತಿ ಅನ್ನುವಂಥದ್ದು ಇದೆ. ನಿಮ್ಮ ಭಾವನೆಗಳು ತುಂಬಾ ರೊಮ್ಯಾಂಟಿಕ್ ಆಗಿ ಇರುತ್ತೆ. ಯಾರೋ ನಿಮ್ಗೆ ಪ್ರಪೋಸ್ ಮಾಡಬಹುದು, ನೀವು ಕೂಡ ಬೇರೆಯವರಿಗೆ ಪ್ರಪೋಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಪ್ರಾಫಿಟ್ ಬರುವಂಥದ್ದು, ಇನ್ಕಮ್ ಇನ್ಕ್ರೀಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ತುಂಬಾ ಶ್ರೀಮಂತಿಕೆ ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಕ್ಸಸ್ಫುಲ್ ಕೆರಿಯರ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಇನ್ನಷ್ಟು ಮಾಡ್ಬೇಕು ಅನ್ನುವಂತ ಹುಮ್ಮಸ್ಸು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮೀಡಿಯಾ ವರ್ಕ್ ಕೂಡ ನೀವು ಮಾಡುವಂತ ಸಾಧ್ಯತೆ ಇದೆ. ಕೆಲವರು ಒಂದಷ್ಟು ಗ್ಲಾಮರ್ ಫೀಲ್ಡ್ ಅಲ್ಲಿ, ಬ್ಯೂಟಿ ಫೀಲ್ಡ್ ಅಲ್ಲಿ, ಬ್ಯೂಟಿ ರಿಲೇಟೆಡ್ ಜಾಬ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಯಶಸ್ಸು ನೋಡುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಯಶಸ್ವಿ ವ್ಯಕ್ತಿಗಳಾಗ್ತೀರಾ. ಕೆಲವರು ಓದಿನಲ್ಲಿ ಯಶಸ್ಸಾಗುವಂತ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯದ ವಿಚಾರದಲ್ಲಿ ತುಂಬಾ ಪರ್ಫೆಕ್ಟ್ ಹೆಲ್ತ್ ಬರುವಂತದ್ದು. ಈಗಾಗ್ಲೇ ಆರೋಗ್ಯದಲ್ಲಿ ಸಮಸ್ಯೆ ಇರೋರಿಗೆ, ಆ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಒಂದು ಗುಡ್ ನ್ಯೂಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂಚೂರು ಹಾರ್ಟ್ ಚಕ್ರನ ಚೆನ್ನಾಗಿ ಇಟ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಶುಕ್ರ ದಶೆ ಇರೋದ್ರಿಂದ ಶುಕ್ರ, ಕೇತು, ರಾಹು ಮತ್ತೆ ಶುಕ್ರ, ಕೇತು, ರಾಹು ಇರೋದ್ರಿಂದ ಒಂದಷ್ಟು ನಿಮ್ಮ ಜೀವನದಲ್ಲಿ ಕೇತು ಸ್ವಲ್ಪ ಮೋಸ ಮಾಡೋರ್ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ರೆ, ಆರೋಗ್ಯದ ಬಗ್ಗೆ ಒಂಚೂರು ರಾಹುಗಳು ಎಚ್ಚರಿಕೆಯನ್ನ ಕೊಟ್ರೆ, ಸೊ ವೀನಸ್ ನಿಮ್ಗೆ ಹೆಚ್ಚಿನ ಒಂದು ಯಶಸ್ಸನ್ನ ತಂದ್ಕೊಡ್ತಾರೆ. ಶುಕ್ರದಶೆ ಚೆನ್ನಾಗಿದೆ, ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. KSRTCಲಿ ಕೆಲವ್ರಿಗೆ ಜಾಬ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಕನಸುಗಳ ಮುಖೇನ ಸಾಕಷ್ಟು ಒಂದಷ್ಟು ಬದಲಾವಣೆಗಳು ಅಥವಾ ಒಂದಷ್ಟು ವಿಚಿತ್ರವಾದಂತಹ ಕನಸುಗಳು ಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಬೆಂಕಿ ಅವಘಡಗಳು, ಬಿರುಗಾಳಿ ಸಹಿತ ಮಳೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಯಾವುದೇ ಕೆಲ್ಸಕ್ಕೆ ಕೈ ಹಾಕಕ್ಕಿಂತ ಮುಂಚೆ ಯೋಚನೆ ಮಾಡಿ ಸ್ವಲ್ಪ ನಿರ್ಧಾರನ ತಗೊಳ್ಳಿ. ಅರ್ಜೆಂಟ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಯಾರನ್ನೋ ಒಬ್ರನ್ನ ನಿಮ್ ಜೀವನದಿಂದ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಅಥವಾ ಯಾವ್ದಾದ್ರು ರಿಲೇಶನ್ಶಿಪ್ ಇದ್ರೆ ಆ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸೊ ಕಾಲಿಗೆ ಸಂಬಂಧಪಟ್ಟಂಗೆ ಮತ್ತೆ ENT, ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟಂಗೆ ನೀವು ಒಂದಷ್ಟು ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಸಾಧ್ಯ ಆದವರು ತುಂಬಾ ಓವರ್ ಈಟ್ ಅಂದ್ರೆ ತುಂಬಾ ತಿನ್ನೋದನ್ನ ಕಮ್ಮಿ ಮಾಡ್ಕೊಳ್ಳಿ, ಸ್ವಲ್ಪ ಕಡಿಮೆ ತಿನ್ನಿ ಅನ್ನುವಂಥದ್ದು ಇದೆ. ಯಾರು ತಿಂತಾನೆ ಇಲ್ಲ ಅವರು ಸರಿಯಾದ ರೀತಿಯಲ್ಲಿ ಊಟನ ಮಾಡಿ ಅನ್ನುವಂಥದ್ದು ಇದೆ. ಇಲ್ಲಿ ಸ್ಟಾರ್ಟಿಂಗ್ ನಿಮ್ಮ ನವೆಂಬರ್ ಮಂತ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಹೋಗ್ತಾ 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 ಮೋಸಗಾರರ ಕೈಲಿ ಸಿಕ್ಕಾಕೊಂಡು ನೀವು ಒಂದಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಈ ಮಂತ್ ಎಂಡ್ ಅಷ್ಟರಲ್ಲಿ ನಿಮ್ಗೆ ಏನಾಗಬಹುದು ಅಂದ್ರೆ
ಏನೋ ಒಂದು ಕಾಯಿಲೆ ಇರುತ್ತೆ. ಆ ಕಾಯಿಲೆಗೆ ರಾಂಗ್ ಟ್ರೀಟ್ಮೆಂಟ್. ಈ ಕಾಯಿಲೆ ಇನ್ಯಾವುದೋ, ಟ್ರೀಟ್ಮೆಂಟ್ ಇನ್ಯಾವುದೋ. ಈ ತರ ಮಿಸ್ ಟ್ರೀಟ್ಮೆಂಟ್, ರಾಂಗ್ ಟ್ರೀಟ್ಮೆಂಟ್ ತಗೊಳ್ಳುವಂತ ಸಾಧ್ಯತೆಗಳಿದೆ. ಇದು ಇಲ್ಲಿ ನಂಗೆ ಈ ವೈಬು ಇದೆ. ಸೊ ಇದಕ್ಕೆ ಒಂದು ನಿಜವಾದ ಉದಾಹರಣೆ ಅಂದ್ರೆ ನಮ್ ತಂದೆ. ಸೊ ನಮ್ ತಂದೆಗೆ ಥೈರಾಯ್ಡ್ ಇತ್ತು. ಸೊ ಡಾಕ್ಟರ್ ಅದಕ್ಕೆ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಿಜವಾಗ್ಲೂ ಕ್ಯಾನ್ಸರ್‌ನೇ ಬರ್ಸ್ಬಿಟ್ಟು ಕೊನೆಗೆ ಅವ್ರು ಇಲ್ಲಾನೇ ಆಗೋ ಹಾಗೆ ಮಾಡ್ಬಿಟ್ರು. ಸೊ ಅವರು ಸತ್ ಮೇಲೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ನನಗ್ ಗೊತ್ತಾಯ್ತು. ಮತ್ತೆ ಹೀಲಿಂಗ್ ಅಲ್ಲಿ ರೇಖಿ ನಾನು ಹೀಲಿಂಗ್ ಹಾಕಿಸ್ತಾ ಇದ್ದೆ. ಸೊ ನಮ್ ಡ್ಯಾಡಿಗೆ, ತಂದೆಗೆ. ಸೊ ಅವ್ರಿಗೆ ಹಾಕಿಸ್ಬೇಕಾದ್ರೆ ಅವರು ಕೂಡ ಹೇಳಿದ್ರು, ಇಲ್ಲಿ ಕ್ಯಾನ್ಸರ್ದಲ್ಲ ಇದು ಥೈರಾಯ್ಡ್‌ದು ಅಂತ. ಸೊ ಈ ತರ ಏನೋ ರಾಂಗ್ ಟ್ರೀಟ್ಮೆಂಟ್ ನಿಮ್ ಯಾರಿಗೋ ಆಗ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಏನೋ ಈಗ ಕೇಳಿಸ್ತಾ ಇದೆ. ಸೊ ಸೊ ಇನ್ನೊಬ್ರದನ್ನ ಕದಿಯೋದನ್ನ ಫಸ್ಟ್ ನಿಲ್ಸಿ ಅನ್ನುವಂಥದ್ದು ಇದೆ. ಸೊ ನಿಮ್ಗಿರುವಂತ ಕೇಪಬಿಲಿಟಿಗೆ ಸಾಧ್ಯ ಆದ್ರೆ ಕಲ್ತ್ಬಿಟ್ಟು ಮಾಡಿ. ಕದಿಯೋದು ಮಹಾಪಾಪ ಅಂತ ಹೇಳ್ತಾ ಇದೆ. ಸೊ ಕದಿಬೇಡಿ, ಯಾರಿಗೂ ಮೋಸ ಮಾಡಬೇಡಿ, ಕದಿಬೇಡಿ, ಕಳ್ತನ ಒಳ್ಳೇದಲ್ಲ ಅನ್ನುವಂಥದ್ದು ಇದೆ. ಇಲ್ಲಿ ಎರಡು ವೈಬ್ ಇದೆ. ನಿಮ್ದನ್ನ ಬೇರೆಯವ್ರು ಕದೀತಾ ಇರಬಹುದು, ಅಥವಾ ನೀವು ಇನ್ನೊಬ್ಬರಿಂದ ಕದೀತಾ ಇರಬಹುದು. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಬೇಕು, ಬೇಗ ದುಡ್ಡು ಬರುತ್ತೆ, ಒಂದಕ್ಕೆ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಸದ್ಯಕ್ಕೆ ಅದನ್ನ ಮಾಡಬೇಡಿ. ದುಡ್ಡನ್ನ ಸೇವ್ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಸ್ಟ್ರಗಲಿಂಗ್ ಕೆರಿಯರ್ ಅಲ್ಲಿ ಸ್ಟಾರ್ಟಿಂಗ್ ಹೋಗ್ತಾ ಇದ್ದಿದ್ದು ಇದಕ್ಕಿದಂಗೆ ಒಂಚೂರು ವೇರಿಯೇಷನ್ ಕಾಣಿಸುವಂತ ಸಾಧ್ಯತೆ ಇದೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದು ಜನರಲ್ ರೀಡಿಂಗ್. ಸೊ ಯಾರ್ಯಾರು ಧನಸ್ಸು ರಾಶಿಲಿ ಇದೀರಾ ಅನ್ನೋದ್ಕಿಂತ ಯಾವ ಏಜ್ ಅಲ್ಲಿ ಇದೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದ್ರ ಕಡೆ ಕೂಡ ಗಮನನ ಕೊಡಿ. ಭಯನ ಬಿಟ್ಟಾಕಿ, ನಿಮ್ಮ ಸ್ಟ್ಯಾಮಿನಾ ನಿಮ್ ಜೊತೆ ಇರೋ ಹಾಗೆ ಇರಿ. ಸದ್ಯಕ್ಕೆ ರೆಸ್ಟ್ ಮಾಡಿ ಚೆನ್ನಾಗಿ ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರದಲ್ಲಿ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾರ್ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ದುಡ್ಡನ್ನ ಉಳಿಸಿ ಫ್ರಾಡ್, ಫೈನಾನ್ಷಿಯಲ್ ಮೋಸ ಮಾಡುವಂತ ಹೂಡಿಗಾರಿಕೆಯನ್ನ ಮಾಡಬೇಡಿ ಅನ್ನುವಂಥದ್ದು. ಯಾರೋ ಮೋಸ ಮಾಡೋರ ಕೈಗೆ ದುಡ್ಡು ಕೊಟ್ಟು ಮೋಸ ಹೋಗ್ತೀರಾ ಅನ್ನುವಂಥದ್ದು ಇದೆ. ಅದನ್ನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಸ್ವಾರ್ಥದ ರೀತಿಲಿ ಯೋಚನೆ ಮಾಡ್ತೀರಾ, ಅಥವಾ ಸ್ವಾರ್ಥಿಗಳ ಜೊತೆಲಿ ನೀವಿರುವಂತ ಸಾಧ್ಯತೆ ಇದೆ. ಹಾಗಿರ್ಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್ ಇವರಿಂದ ಮೋಸ ಹೋಗ್ಬೋದು, ಅಥವಾ ಇವರೇ ಈ ರಾಶಿಯವರಾಗಿದ್ರೆ ಇಂಥವರಿಂದ ಸ್ವಲ್ಪ ಜಾಗ್ರತೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಪಾಸ್ಟ್ ಲೈಫ್ ಎನರ್ಜಿ, ಆರೋಗ್ಯದ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ ಜೀವನದಿಂದ ಹೋಗ್ತಾರೆ, ಹೋಗೋರೆಲ್ಲ ಹೋಗ್ಲಿ, ಟಾಟಾ, ಗುಡ್ ಬೈ ಅಂತ ಹೇಳಿ ತಲೆ ಕೆಡ್ಸ್ಕೊಳ್ಬೇಡಿ. ಜೊತೆಗೆ ಒಂದಷ್ಟು ಪರ್ಸನಲ್ ಪ್ರಾಬ್ಲಮ್ ಯಾಕೆ ಬಂದಿದೆ, ಯಾವ ಕಾರಣಕ್ಕೆ ಬಂದಿದೆ, ಇದನ್ನ ತಿಳ್ಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರನ್ನೂ ಜಡ್ಜ್ ಮಾಡಕ್ ಹೋಗ್ಬೇಡಿ. ನಿಮಗೆ ನೀವು ಸ್ವಲ್ಪ ಹುಷಾರಾಗಿರಿ. ಇಡೀ ವರ್ಲ್ಡ್ ವೈಸ್ ಒಂದಷ್ಟು ಕಾಯಿಲೆಗಳು ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಸತ್ಯನ ಧೈರ್ಯವಾಗಿ ಎದುರಿಸಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಒಂದಷ್ಟು ರಿಲೇಶನ್ಶಿಪ್ ಅಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಪದೇ ಪದೇ ಬರ್ತಾ ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇನ್ವೆಸ್ಟ್ ಮಾಡಿ, ಲಾಸ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀರಿಗೆ ಸಂಬಂಧಪಟ್ಟಂತ ಕೆಲಸಗಳು ಮಾಡಿದ್ರೆ ಯಶಸ್ಸು ಸಿಗುತ್ತೆ. ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗತ್ತೆ. ಪಾಸ್ಟ್ ಲೈಫ್ ಪರ್ಸನ್ ಇದ್ದಾರೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಯಾರಿಗಾದ್ರೂ ಪೀರಿಯಡ್ ಪ್ರಾಬ್ಲಮ್ ಇದ್ರೆ ಅದು ರಿಕವರಿ ಆಗತ್ತೆ, ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮದುವೆ ಆಗುವಂಥದ್ದು, ನಾಮಕರಣ ಬರುವಂಥದ್ದು, ಹೊಸ ಕೆಲಸ ಕಾರ್ಯಗಳು ಆಗುವಂಥದ್ದು, ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಮ್ಯಾರೇಜಿಗೆ ಅಥವಾ ಫಂಕ್ಷನ್ಸಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಮನೆಗೆ ಹೊಸ ಅತಿಥಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಡೀಪ್ ಲವ್, ಸೋಲ್ಮೇಟ್ ಎನರ್ಜಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಇನ್ಕಮ್ ಅಲ್ಲಿ ಪ್ರಾಫಿಟ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೌಂಡ್ ಥೆರಪಿನ ಮಾಡಿಸ್ಕೊಳ್ತೀರಾ, ಸೌಂಡಿಗೆ ಸಂಬಂಧಪಟ್ಟಂಗೆ ಏನೋ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ಮ್ಯಾನೇಜ್ಮೆಂಟ್ ಅಥವಾ ಇಂಟೀರಿಯಲ್ ಈವೆಂಟ್ಗಳು ಮಾಡುವಂತ ಸಾಧ್ಯತೆಗಳು, ಆ ಥರ ಜಾಬ್ ಮಾಡುವಂಥದ್ದು ಕೂಡ ಇದೆ. ಬಾಡಿ ಕಡೆ ಗಮನನ ಕೊಡಿ. ಸ್ವಲ್ಪ ಏರುಪೇರು
ಮಾಡ್ಕೊಳ್ತೀರಾ ಬಾಡಿಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಲೋನ್ ಆಗುವಂತ ಸಾಧ್ಯತೆ ಇದೆ. ಸಾಕಷ್ಟು ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಸೊ ಆ ಥರದ ಒಂದಷ್ಟು ರಿಲೇಶನ್ಶಿಪ್ ಬಗ್ಗೆ ಎಚ್ಚರಿಕೆನ ವಹಿಸಿ, ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ. ಬಟ್ ಸಕ್ಸಸ್ ಬರುತ್ತೆ, ಪಾಸಿಟಿವ್ ಚೇಂಜ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಡಿಪ್ರೆಷನ್ ಆಗೋದನ್ನ ನಿಲ್ಸ್ಬಿಟ್ಟು ಸರಿಯಾದ ರೀತಿಲಿ ಮುಂದುವರೆದಿದೆ ಆದ್ರೆ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ನೀವ್ ಯಾರ ಜೀವನದಿಂದ ಹೊರಗೆ ಬರ್ಬೇಕು, ಅಥವಾ ನಿಮ್ಗೆ ಯಾರು ಮೋಸ ಮಾಡಿ ಹೋಗಿದ್ರು ಮತ್ತವ್ರು ನಿಮ್ ಜೀವನಕ್ಕೆ ಬರ್ತಾರೆ, ಅವ್ರನ್ನ ನಿಮ್ ಜೀವನದಲ್ಲಿ ಉಳಿಸ್ಕೊಳ್ತಿರೋ ಇಲ್ವೋ ಅದನ್ನ ನೀವೇ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಸ್ವಂತ ಮನೆ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲವೂ ಕೂಡ ಚೆನ್ನಾಗಿದೆ, ಸ್ವಲ್ಪ ಏರುಪೇರಿಂದ ಕೂಡಿದೆ. ನೋಡ್ಕೊಳ್ಳಿ, ಥ್ರೋಟ್ ಚಕ್ರ, ಹಾರ್ಟ್ ಚಕ್ರ, ರೂಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಕ್ರೌನ್ ಚಕ್ರ ಕೂಡ ಹೀಲ್ ಮಾಡ್ಕೊಳ್ಳಿ. ಸೊ ಏರಿಸ್, ಲಿಯೋ, ವೆಜಿಟೇರಿಯಸ್ ಅಂತೆ, ಸೆಜಿಟೇರಿಯಸ್, ಟ್ಯಾರಸ್, ವರ್ಗೋ, ಕ್ಯಾಪ್ರಿಕಾನ್, ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್ ಇವ್ರು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ನೋಡ್ಕೊಳ್ಳಿ. ಒಂದು 111112 ಮಿರರ್ ನಂಬರ್ ಇದೆ ಇಲ್ಲಿ. ಸೊ ಅದು ಕೂಡ ಇಂಪಾರ್ಟೆಂಟ್ ಇರಬಹುದು. ಈ ತಿಂಗಳು 22ನೇ ತಾರೀಕು, 31ನೇ ತಾರೀಕು, ಅಥವಾ 8ನೇ ತಾರೀಕು, ಅಥವಾ 11ನೇ ತಾರೀಕು, 1ನೇ ತಾರೀಕು, 12ನೇ ತಾರೀಕು ಇಂಪಾರ್ಟೆಂಟ್ ಇರಬಹುದು. ಜೊತೆಗೆ ನೀವೇನಾದ್ರೂ ಅನ್ಕೊಂಡಿದ್ರೆ ಸೊ 50-50 ಚಾನ್ಸಸ್ ಇದೆ. ಸೊ ಆಗಬಹುದು. ಒಳ್ಳೆ ವಿಚಾರದಲ್ಲಿ ಆಗತ್ತೆ, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಆಗತ್ತೆ, ಸ್ವಲ್ಪ ಆಗೋದಿಲ್ಲ. ಸೊ ಕೆಲವರಿಗೆ ಇನ್ನೊಂದು 8 ತಿಂಗಳಲ್ಲಿ, ಕೆಲವರಿಗೆ ಇನ್ನೊಂದು 4 ವಾರಗಳಲ್ಲಿ ರಿಸಲ್ಟ್ ಅನ್ನೋದು ಸಿಗತ್ತೆ ಅನ್ನುವಂಥದ್ದು ಇದೆ. SDNY ಮತ್ತೆ HDNYCHZTH ಈ ಲೆಟರ್ಸ್ ಇಂದ ಹುಷಾರಾಗಿರಿ. ಮತ್ತೆ EALIOMTF ಈ ಲೆಟರ್ಸ್ ನಿಮ್ಗೆ ಹೆಚ್ಚಿನ ಒಂದು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಲ್ಲೂ ಹೆಚ್ಚಿನ ಲಾಭಗಳು ಇದೆ. ಯಶಸ್ವಿ ವ್ಯಕ್ತಿ ಆಗ್ತಿದ್ದೀರಾ, ಯಾರು ಹೋಗ್ಬೇಕೋ ಹೋಗ್ತಿದ್ದಾರೆ, ಯಾರು ಇರ್ಬೇಕೋ ಇರ್ತಿದ್ದಾರೆ. ಖುಷಿಯಾಗಿರಿ, ಸಂತೋಷವಾಗಿರಿ, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಒಂದು ಜವಾಬ್ದಾರಿ ಬರ್ತಾ ಇದೆ, ಜವಾಬ್ದಾರಿಯಿಂದ ನಿರ್ವಹಣೆ ಮಾಡಿ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ.